ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಹೇಳಮ್ಮ, ಇದು ಆಲೆ ಸೊಪ್ಪು, ಆಲೆ ಗಿಡ. ಇದು ಚೆನ್ನಾಗಿರುತ್ತೆ ಸಾರು ಮಾಡಿರೆ. ಇದಕ್ಕೆಲ್ಲ ಅವರೇ ಬೆಳೆ ಹಾಕಿ ಸೊಪ್ಪಿನ ಸಾರು ಮಾಡಬೇಕು ಚಂದ. ಅಂದ್ರೆ ಇದು ಸಿಕ್ಕದ್ ಕಷ್ಟ ಸೊಪ್ಪು. ಇದು ಒಂದು ಮರಕ ಬೇಲಿಗ ಅಂಡ್ಕೊಂಡ್ರೆ ಕುರಿ ಮ್ಯಾಕಿಗೆ ಸಿಕ್ಕಲ್ವಲ್ಲ, ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೊಯ್ಕೊಂಡು ಹೋಗ್ಬೋದು ಇರ್ತೈತೆ. ವರ್ಷ ಎಲ್ಲ ಕೊಯ್ಕೊಂಡೋದ್ರು ಈಗ ನೋಡಿ ಈ ತರ ಗ್ವಾಡೆ ಹೊಡಿತಿರ್ತೈತೆ, ಈ ತರ ಗ್ವಾಡೆ ಹೊಡಿತಿರ್ತೈತೆ, ಸೊಪ್ಪು ಮುಂದಕ್ಕೆ ಸಿಗುರ್ತಿರ್ತೈತೆ. ನೀನ್ ಏಟನ ಕೊಯ್ಕ ಆಲೆ ಸೊಪ್ಪು 3 ದಿನ 4 ದಿನಕ್ಕೂ ಸೊಪ್ಪು ಸಿಕ್ತಿರ್ತೈತಿ. ಇದ್ರಾಗೆ ಒಂಥರ ಹೂವು, ಅರ್ಶಿನ ಕಲರ್ ಹೂವನು ಬಿಡ್ತೈತಿ. ಆಲೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಒಳ್ಳೇದು. ಇದೆಲ್ಲಂದ್ರೆ ಅಲ್ಲೇ ಸಿಕ್ಕದು ಇಲ್ಲ ಸೊಪ್ಪು. ಈಗ ನೋಡಿ ಇಲ್ಲೆಲ್ಲ ಕುರಿ ಮೇಕೆ ಓಡಾಡ್ತವೆ, ಅದೇನೋ ಅಪರೂಪ ಸಿಕ್ಕಿರೋದು. ನಮ್ಗೆ ಸಿಕ್ಕದೇ ಇಲ್ಲ. ಯಾವನ ಮೇಕೆನ ಕುರಿನ ಬಂದಿದ್ರು ಮೇದಾಕ್ ಹೋಗವು. ಅದು ಏನೋ ನಾವು ಈ ಟೈಮಿಗೆ ಸರಿಯಾಗಿ ಬಂದ್ವಿ. ಸೊಪ್ಪು ಒಂದು ಹಿಡಿ ಆಗ್ತೈತಿ. ಸಿಕ್ಕಿರ್ ಮಾಡ್ಕೊಂಡು ಉಣ್ರಿ. ಸಿಕ್ಕಲ್ಲ ಸಾಮಾನ್ಯ. ಏನೋ ಗಿಡದೊಬ್ಬೆ ಅಂತ ಇದರಲ್ಲಿ ಇದ್ರೆ ಸಿಗ್ತೈತೆ, ಇಲ್ಲ ಅಂದ್ರೆ ಇಲ್ಲ. ನಮಗೂ ಸಿಕ್ಕದ ಅಪರೂಪವೇ. ಈಗಳಮ್ಮ, ಆಲೆ ಸೊಪ್ಪಿನ ಸಾರು ಮಾಡಕ್ಕೆ ಅವರೇ ಬೇಳೆ ತಾಣಿದ್ದೀನಿ. ಈಗ ನೀರು ಇಕ್ಕಿದ್ದೀನಿ. ಈಗ ಬೇಳೆ ಹಾಕಕ್ಕೆ ಈಗ ಹಾಕ್ತೀನಿ. ಈಗಳಮ್ಮ ನೀರು ಕಾದವೆ, ಈಗ ಹಾಕ್ತೀನಿ. ಅವರೇ ಬೇಳೆ ಇಲ್ಲ ಅಂದ್ರೆ ತೊಗರಿ ಬೇಳೆನೆ ಹಾಕ್ಕೊಳ್ರಿ. ಇನ್ನೇನ್ ಮಾಡಕ್ಕಾಗ್ತೈತಿ, ಇಲ್ದವೆಲ್ಲಿ ಸಿಗ್ತವೆ. ಹಾಕ್ತೀನಿ ನಾನು. ಇದ್ರೆ ಅವರೇ ಬೇಳೆ ಇದ್ರೆ ಅವರೇ ಬೇಳೆ ಹಾಕಬೇಕು, ಚೆನ್ನಾಗಿರ್ತೈತಿ. ಈಗ ಇಲ್ದವ್ ಎಲ್ಲಿ ಕುಡಿಕೊಂಡು ಹೋಗ್ಬೇಕು, ಇರೋವನ್ನ ಹಾಕ್ಬೇಕು, ಮಾಡ್ಬೇಕು. ಆ ಸೊಪ್ಪುನು ಸಿಕ್ಕದ್ ಕಷ್ಟ. ಸಿಕ್ಕಿರೆ ಮಾಡ್ಕೊಂಡ್ರಿ. ಸಿಕ್ತಿದ್ದು ಎಲ್ಲಿ ಕುಡಿಕೊಂಡು ಹೋಗಕ್ಕಾಕೈತಿ. ಇಗಳವ ಬೇಳೆಕಾಳು ಬೆಂದವೆ. ಈಗ ಸೊಪ್ಪಿಕ್ತೀನಿ. ಈ ಸೊಪ್ಪು ಎಷ್ಟಿಕ್ಕಿರ ಅಷ್ಟೇ ಸೊಪ್ಪು, ಆಲೆ ಸೊಪ್ಪು. ಬೆಂದ್ರು ಅಷ್ಟೇ ಇರುತ್ತೆ. ಬೆಂದ್ರು ಅಷ್ಟೇ ಇರುತ್ತೆ. ಅದು ಎಲ್ಲ ಸೊಪ್ಪು ಕಗ್ದಂಗೆ ಆ ಸೊಪ್ಪು ಕಗ್ಗಲ್ಲ. ಅನ್ಗೊನೆ ಸೊಪ್ಪುನು ಈ ಆಲೆ ಸೊಪ್ಪುನು. ಉಪ್ಪುನು ಹಾಕ್ಬಿಡ್ತೀನಿ ಹಿಂದೆನ. ಬೇಯ್ಕಂಬ್ಲಿ. ಗಿಡಮ್ಮ ಬೆಂದೈತೆ ಸೊಪ್ಪು. ಇನ್ನು ಇಳಿಸ್ತೀನಿ. ನೋಡು, ಬೆಂದೈತೆ ಸೊಪ್ಪು, ಇಳಿಸ್ತೀನಿ. ಗಿಡಮ್ಮ ಈರುಳ್ಳಿ, ಬೆಳ್ಳುಳ್ಳಿ ಅಲ್ಲ ಈರುಳ್ಳಿ, ಆಮೇಲೆ ಮೆಣಸಿಕಾಯಿ, ಬೆಳ್ಳುಳ್ಳಿ ಹುರ್ಕೊಂತೀನಿ. ಕಮೆಂಟ್ಸ್ ಅಲ್ಲಿ ನಿನ್ ಕೇಳಲ್ಲಮ್ಮ, ನನ್ ಕೇಳ್ತಾರೆ ಈರುಳ್ಳಿ ಎಲ್ಲಿತ್ತು ಅಂತ. ಈರುಳ್ಳಿ ಎಲ್ಲಿತ್ತು ಅಂದ್ರೆ ಬಾಯಿಗೆ ಪುಸುಕೊಂಡ್ ಬಂತು, ಹಂಗಂದೆ. ಮೆಣಸಿಕಾಯಿನೂ ಬೆಳ್ಳುಳ್ಳಿ ಹುರ್ಕೊಂತೀನಿ. 4 ಕಡಲೆ ಬೀಜನೂ ಹಾಕ್ತೀನಿ. ಚೆನ್ನಾಗಿರ್ತೈತೆ ಸಾರಿಗೆ. ಸಾರಿ ಖಾರ ರುಬ್ಬಕ್ಕೆ. ಖಾರ ರುಬ್ಬಕ್ಕೆ. ನೋಡು, ಬೇಸಿರೋ ಆಲೆ ಸೊಪ್ಪಿಂದ ಹಂಗೆ ಐತೆ ನೋಡಿ. ಅದು ಗುರ್ತು ಬಿಟ್ಕೊಟ್ಟಿಲ್ಲ ಬೆಂದ್ರು. ನೋಡು, ಕಡ್ಡಿ ಸಮೇತ ನಾನು. ಅಮ್ಮ, ನೀನು ಎಷ್ಟೇ ಸೊಪ್ಪಿಕ್ಕು, ಜಾಸ್ತಿ ಇಕ್ಕು ಕಮ್ಮಿ ಇಕ್ಕು, ಅದೇ 3 ಉಂಡೆನೇ ಮಾಡ್ತೀಯ. ನೋಡು ಅದು ಹೆಂಗೆ ಆಗ್ತಾವ. ಕೈ ಸಿಕ್ಕವಳು ಬಾಸ್ಕೊಂತೀನಿ. ಅದೆಂಗೆ 3 ಜನನೇ? 3 ಜನನೇ ನೋಡು, 3 ಹಾಕ್ತೀನಿ. ಒಂಚೂರು ಸೊಪ್ಪು ಇರ್ಸ್ಕೊಂಡಿದ್ದೀನಿ. ಈಗ ಜೀರಿಗೆ, ಮೆಣಸು ಜೊತೆ ಮಾಡಿ ಹುರಿದಿರೋವು ಹಾಕ್ತೀನಿ. ಈಗ ಹುಣಸೆ ಹಣ್ಣು, ಇದ್ರಾಗೆ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಹುರಿದಿರೋವು, ಕಾಯಿ
ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ರು ಹಾಕ್ಯಂಡು ರುಬ್ಕೊಳ್ರಿ ಇದ್ರೆ, ನಾ ಇಲ್ದಿದ್ರು ಆಗ್ತೈತಿ. ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಏನು ತಲೆ ಕೆಡಿಸ್ಕೊಂಬಿದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಇಲ್ವಲ್ಲ ಅಂತನ ಚೆನ್ನಾಗಿರ್ತೈತಿ, ಏನೂ ಆಗಲ್ಲ. ಕೊತ್ತಂಬರಿ ಸೊಪ್ಪಿಲ್ಲ ಅಂತ ನಮ್ಮಿದು ರೂಢಿ ಇರೋರಿಗೆ, ಹಾಕ್ಲಿಲ್ಲ ಚೆನ್ನಾಗಿರಲ್ವೇನೋ ಅಂತ ಮೊದಲೇನೆ ಏನು ಹಾಕ್ತಿರ್ಲಿಲ್ಲ ಕೊತ್ತಂಬರಿ ಸೊಪ್ಪು ಅದೆಲ್ಲನ. ನಮ್ಮನೇಲಿ ಆಲೆ ಹಿಂಗೆ ತಿಂದು ರೂಢಿ ಆಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಏನು ಬೇಕು ಅಂತಾರೆ ಅನ್ಸಲ್ಲ. ಚೆನ್ನಾಗಿರ್ತೈತಿ ಹಿಂಗೆ. ಇದ್ರೆ ಹಾಕ್ತೀನಿ, ಇಲ್ದಿದ್ರೆ ಇಲ್ಲ. ಇದ್ರೆ ಹಾಕೋತೀವಿ, ಮನೇಲಿ ಇತ್ತು ಅಂದ್ರೆ ಹಾಕೋತೀವಿ. ಇಲ್ಲ ಅದು ಇದಕ್ಕೋಸ್ಕರ ಸೊಪ್ಪಿನ ಸಾರು ಮಾಡಬೇಕು ಅಂತಾನೆ ಕೊತ್ತಂಬರಿ ಸೊಪ್ಪು ಏನು ತರಕ್ಕೆ ಹೋಗಲ್ಲ. ಹಾಕಲ್ಲ ಅಂತ ಹೇಳಲ್ಲ, ಹಾಕ್ತೀವಿ. ಇಗಳಮ್ಮ ಖಾರ ರುಬ್ಬಿದ್ದಾಯೈತೆ, ಇಟ್ಕೊಂತೀವಿ. ನಾವಿಷ್ಟೊಂದು ಸೊಪ್ಪಿನ ಸಾರು ತೋರಿಸಿದ್ದೀವಲ್ಲ, ಅದರಲ್ಲಿ ಯಾವ್ದಾದ್ರು ಸೊಪ್ಪಿನ ಸಾರು ನೀವು ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ. ಯಾವ್ದು ಇಷ್ಟ ಆಯಿತು ನಿಮಗೆ, ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ ಅಂತ ತಿಳ್ಕೊಳ್ಳೋ ಆಸೆ ನೀವು ಕಮೆಂಟ್ ಮಾಡಿ. ಇದನ್ನೇನಿಲ್ಲ, ಸಪ್ಪು ನೀರಲ್ಲಿ ಕಲಿಸ್ಕೊಂಡ್ರೆ ಆಗೋಯ್ತು. ಖಾರ ಎಲ್ಲ ರುಬ್ಬಿದ್ಮೇಲೆ ಹಂಗೆ ಬಿಡೋದು ಏನಮ್ಮ? ಹಂಗೆ ಬಿಡಲ್ಲಮ್ಮ, ಎತ್ಕೋಬೇಕು, ಎಲ್ಲ ತೊಳ್ಕೊಂಡು ಎತ್ಕೋಬೇಕು. ತೊಳ್ಕೊಂಡು ಎತ್ತಿರೇನೆ ಇದು ರುಚಿ ಬರೋದು. ಸುಮ್ಮನೆ ಇಷ್ಟು ಖಾರ ಎತ್ಕೊಂಡ್ಬಿಟ್ಟು ಗುಂಡು ಬಂಡೆಗಳು ಎತ್ತಲಿಲ್ಲ ಅಂದ್ರೆ ಸಾರು ರುಚಿ ಬರಲ್ಲ. ಅದನ್ನ ಎತ್ಕೊಂಡ್ರೆ ತೊಳ್ಕೊಂಡು ಗುಂಡು ಬಂಡೆಯಲ್ಲಿ ರುಬ್ಬಿರೋದು ರುಚಿ ಬರ್ಬೇಕಂದ್ರೆ ಮೇಯ್ನು ತೊಳೆದ್ಬಿಟ್ಟು ತೊಳೆದು ಬಿಡೋದು. ಅದಕ್ಕೇನೇನೆ ಹಿರಿಯರು ಹೇಳೋದು, ಮಿಕ್ಸಿಯಾಗಾದ್ರೆ ಹಂಗೆ ಬಗ್ಗಿಸ್ಕೊಂಡ್ಬಿಡ್ತೀವಿ, ಅದನ್ನೇನು ಇದ್ ಮಾಡಲ್ಲ ನಾವು ಕೈ ಇಕ್ಕಿ. ಇವಾಗ ನೋಡು ಗುಂಡು ಬಂಡೆಗಳದ್ದು ಎಷ್ಟು ನೀಟಾಗಿ ನಾವು ಹಿಂಗೆ ಕೈಯಾಗಿ ಹಿಂಗೆ ಎತ್ಕೊಂತೀವಿ, ಅದು ರುಚಿ ಬರ್ತೈತೆ ಸಾರು. ಯಾರಿಗಾದ್ರೂ ಗುಂಡು ಬಂಡಲ್ಲಿ ರುಬ್ಬೇಕು ಅಂತ ಆಸೆ ಇದ್ದು ಬರೀ ಖಾರ ರುಬ್ಕೊಂಡು ಹಿಂಗೆ ಎತ್ಕೊಳ್ಳೋಕ್ಕಿಂತ ಈ ಥರ ನೀರು ಹಾಕೊಂಡು ನೀರೆಲ್ಲ ಸಪ್ಪು ನೀರು ಹಾಕೊಂಡು ಎತ್ತಾರೆ ನಾವು. ಸಪ್ಪು ನೀರು ಹಾಕೊಂಡು ಎತ್ಕೋಬೇಕು. ಹಂಗೂ ಇದಾದ್ರು ಬೇಕು ಅಂದ್ರೆ ಒಂದಿಷ್ಟು ನೀರು ಹಾಕಿ ಎತ್ಕೋಬೇಕು. ನೀರು ಹಾಕಿ ಎತ್ಕೊಂಡ್ರು ಏನೂ ಆಗಲ್ಲ, ನೀರು ಹಾಕಿನೂ ಎತ್ಕೋಬಹುದು. ಈಗ ಈ ಥರ ಎತ್ಕೋತಾರೆ. ಸಪ್ಪೆಸ್ರೆ ಸ್ಯಾನೆ ಐತೆ ಸಾಕು ಅನ್ನೋದಾದ್ರೆ ಸಪ್ಪೆಸ್ರನಾಗೆ ಎತ್ಕೊಳ್ರಿ. ಇನ್ನು ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕಿ ಎತ್ಕೊಳ್ರಿ, ಚೆನ್ನಾಗಿರ್ತೈತಿ. ಅದು ಖಾರದ ನೀರೆಲ್ಲ ಅಚ್ಚುಕಟ್ಟಾಗಿ ಎತ್ಕೋಬೇಕು, ಇದ್ರಲ್ಲ ರುಚಿ ಇರೋದು ಏನಮ್ಮ? ಹೂನಮ್ಮ, ಖಾರದ ನೀರೆಲ್ಲ ಕ್ಲೀನಾಗಿ ತೊಳ್ಕೊಂಡು ಎತ್ಕೋಬೇಕು, ಅವಾಗಲೇ ಸಾರು ಚೆನ್ನಾಗಿರೋದು. ಇದನ್ನ ಎತ್ತಕ್ಕೆ 1-2 ದಿನ ಖಾರ ರುಬ್ಬಿದ್ರೆ ಸಾಕಾಗಲ್ಲ ಏನಮ್ಮ? ನಿನ್ನಂಗೆ ಚಿಕ್ಕ ವಯಸ್ಸಿಂದ ರುಬ್ಬಿರ್ಬೇಕು. ಖಾರ ಎತ್ಕೊಂಬಕ್ ಅಷ್ಟು ಸುಲಭನಾಗ ಬರಲ್ಲ. ಹುಡುಗ್ರಾಗ ನಮಗೂ ಗೊತ್ತಿರ್ಲಿಲ್ಲ, ನಾವು ರೂಢಿ ಮಾಡ್ಕೊಂಡಾಗೆ ಬರೋದು. ಹಿಂಗಂದ್ರೆ ನಮಗ್ ಖಾರನೇ ಗೊತ್ತಿರ್ಲಿಲ್ಲ. ನೀರೆಲ್ಲಿ ಬರ್ತೈತೆ ಇವಾಗ ನೋಡಿ, ಇಷ್ಟು ಎತ್ಕೊಂಡಿದ್ದೀನಿ. ನಾನೇ ಎತ್ತತೀನಿ, ಆದ್ರೆ ನಂಗೂ ಇಷ್ಟು ನಮ್ಮಮ್ಮಂತ ಅಷ್ಟು ನೀಟಾಗಿ ಬರಲ್ಲ. ಖಾರ ರುಬ್ಬಿರೋದು ಕಲ್ಸಿದೀನಿ, ಸಾರು ಆಗೈತೆ. ಈಗ ಸೊಪ್ಪು ಒಗ್ಗರಣೆ ಹಾಕೈತೆ, ಈಗ ಊಟ ಮಾಡೋದೆ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಆಲೆ ಸೊಪ್ಪಿನ ಸಾರನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.